ಈ ಮಿನಿ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಮಾಸ್ಕ್ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮಾಸ್ಕ್ ಆಧಾರ್ ಕಾರ್ಡ್ ಅಂದರೆ ಏನು, ನಿಮ್ಮ ಆಧಾರ್ ಕಾರ್ಡ್ನ ಲಾಸ್ಟ್ 4 ನಂಬರ್ಸ್ ಮಾತ್ರ ಶೋ ಆಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ನಂಬರು ಕೂಡ ಬ್ಲಾಕ್ ಮಾಡಿರ್ತಾರೆ. ಇದರಿಂದ ನಿಮಗೆ ಸೇಫ್ ಆಗಿರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಸೇಫ್ ಆಗಿರುತ್ತೆ, ಯಾವುದೇ ಅದರಿಂದ ಮಿಸ್ಯೂಸು ಮತ್ತು ಫ್ರಾಡ್ ಆಗೋದು ಕಮ್ಮಿ ಆಗುತ್ತೆ. ಇದರಿಂದ ನೀವು ಎಲ್ಲೇ ಕೊಡಬೇಕು ಅಂದ್ರೆ ಹೋಟ್ಲ್ಗಾಗಿರ್ಬೋದು, ಯಾವುದಾದ್ರು ಎಕ್ಸಾಮ್ ಸೆಟ್ಲ್ಗೆ ಇಲ್ಲನ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದಾಗ ಈ ನಿಮ್ಮ ಡಾಕ್ಯುಮೆಂಟ್ ಏನು ಮಾಸ್ಕ್ ಆಧಾರ್ ಕಾರ್ಡ್ನ ನೀವು ಕೊಡ್ಬೋದಾಗುತ್ತೆ. ಜಸ್ಟ್ ಫಾದರ್ ನಂಬರ್ ಮಾತ್ರ ನಿಮ್ಗೆ ಬ್ಲಾಕ್ ಆಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಮೈ ಆಧಾರ್ ಅಂತ ಅಂದ್ಬಿಟ್ಟು ಈ ಥರ ಲಿಂಕ್ ಓಪನ್ ಆಗಿದೆ. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ಇಲ್ಲಿ ನೋಡ್ತಾ ಇಲ್ಲ, ಇಲ್ಲಿ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಓಪನ್ ಆಗಿದೆ. ಕೆಳಗಡೆ ಬಂದು ತುಂಬ ಆಪ್ಷನ್ಗಳಿದೆ. ಅದರಲ್ಲಿ ಫಸ್ಟ್ ಒಂದು ನೋಡ್ತಾ ಡೌನ್ಲೋಡ್ ಆಧಾರ್ ಅಂತ ಅಂದ್ಬಿಟ್ಟು ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವುದು ಚೇಂಜಸ್ ಮಾಡೋಕೆ ಹೋಗ್ಬಿಡಿ, ಆಧಾರ್ ನಂಬರೇ ಸೆಲೆಕ್ಟ್ ಆಗಿದೆ. ನೀವು ಈ ಥರ ಚೇಂಜ್ ಮಾಡಿದ್ರೆ ಕೆಳಗಡೆ ಕೂಡ ಆಪ್ಷನ್ ಚೇಂಜ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಅದು ಕೆಳಗಡೆ ಬಂದರೆ ಎಂಟರ್ ಇವರ ಆಧಾರ್ ನಂಬರ್ ಅಂತ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಂದಂಥ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನು 12 ನಂಬರ್ ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ಲ ಅದನ್ನು ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ನಂಬರ್ನ ಹಾಕ್ಕೊಳ್ಳಿ, ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಇಲ್ಲಿ ಏನು ಬಾಕ್ಸಲ್ಲಿ ಚೆಕ್ ಬಾಕ್ಸಲ್ಲಿ ನೋಡ್ತಾರೆ ಅದನ್ನು ನೋಡ್ಕೊಂಡು ಇಲ್ಲಿ ಹಾಕೋಬೇಕು. ಅದೇನೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ರಿಫ್ರೆಶ್ ಬಟನ್ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ ರಿಫ್ರೆಶ್ ಬಟನ್ ಅಂತ. ಆವಾಗ ಇಲ್ಲಿ ಚೇಂಜ್ ಆದಾಗ ನಿಮ್ಗೆ ಈಸಿ ಆದಂತ ಬಂದಾದಾಗ ಅದನ್ನು ನೋಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ನ ಟೈಪ್ ಮಾಡ್ಕೋಬೇಕಾಗತ್ತೆ. ಅದು ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸೆಂಡ್ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಒಂದು OTP ಹೋಗುತ್ತೆ. OTP ನೋಡ್ಬೋದು. OTP ಸಕ್ಸಸ್ಫುಲಿ ಡಿಸ್ಪ್ಯಾಚ್ಡ್ ಯುವರ್ ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ. ಏನು ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದಕ್ಕೆ 6 ನಂಬರ್ಸ್ ಅಂತ OTP ಹೋಗುತ್ತೆ. OTP ಬಂದಂಥ OTPನ ಹಾಕೋಬೇಕಾಗುತ್ತೆ. ಇವಾಗ ಕೆಳಗಡೆ ಇವಾಗ ಮಾಸ್ಕ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದ್ರಿಂದ ಡು ಯು ವಾಂಟ್ ಯು ಮಾಸ್ಕ್ ಆಧಾರ್ ಅಂತ ಕೇಳ್ತಾರೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಮಾಸ್ಕ್ ಆಧಾರ್ ಓಪನ್ ಆಗುತ್ತೆ, ಇಲ್ಲಾಂದರೆ ಮಾಸ್ಕ್ ಆಧಾರ್ ಓಪನ್ ಆಗಲ್ಲ. ಮಾಮೂಲಿ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಆದಮೇಲೆ ಬಂದಂಥ OTPನಲ್ಲಿ ಎಂಟರ್ನ ಮಾಡಿಕೊಂಡು ಇಲ್ಲಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಮಾಸ್ಕ್ ಆಧಾರ್ ಡೌನ್ಲೋಡ್ ಆಗುತ್ತೆ. ನೋಡ್ಬೋದು ವೆರಿಫೈ ಆಗಿ ಡೌನ್ಲೋಡ್ ಆಪ್ಷನ್ ಡೌನ್ಲೋಡ್ ಆಗಿದೆ. ಇದು ಫೈಲ್ ಓಪನ್ ಆಗಿದೆ. ಅದ್ಮೇಲೆ ಪಾಸ್ವರ್ಡ್ನ ಹಾಕೋಬೇಕಾಗುತ್ತೆ. ಯಾವ ರೀತಿ ಪಾಸ್ವರ್ಡ್ನ ಹಾಕೋಬೇಕು ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ. ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತ ಎಕ್ಸಾಂಪಲ್ ಕೂಡ ಇಲ್ಲಿ ಕೊಡಲಾಗಿದೆ. ಆ ರೀತಿ ನಿಮ್ಮ ಪಾಸ್ವರ್ಡ್ನ ಹಾಕೋಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಕೊಡಲಾಗಿದೆ. ಇವಾಗ ನಿಮ್ಮ ಹೆಸರಲ್ಲಿ 4 ಅಕ್ಷರ, ಫಸ್ಟ್ ಕ್ಯಾಪಿಟಲ್ 4 ಲೆಟರ್ಸು, ಅದಾದಮೇಲೆ ನಿಮ್ಮ ಡೇಟ್ ಆಫ್ ಇಯರ್ನ ಹಾಕೋಬೇಕಾಗುತ್ತೆ ಪಾಸ್ವರ್ಡ್ಗೆ. ಫಸ್ಟ್ ಇನ್ಶಿಯಲ್ ಇದ್ದರೆ ನಿಮ್ಮ ಹೆಸರಲ್ಲಿ ಇನ್ಶಿಯಲ್ ಇದ್ದರೆ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲ ಇನ್ಶಿಯಲ್ ಸಮೇತ 4 ಲೆಟರ್ಸ್, ಫಸ್ಟ್ 4 ಲೆಟರ್ಸ್ ಆದಮೇಲೆ ಇಯರ್ ಹಾಕ್ಕೊಂಡು ಓಕೆ ಅಂತ ಕೊಟ್ಟರೆ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ ಈ ಥರ ನಿಮ್ಮ ಮಾಸ್ಕ್ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಈ ಮಾಸ್ಕ್ ಆಧಾರಲ್ಲಿ ಏನು ಚೇಂಜಸ್ ಇದೆಲ್ಲ ಎಲ್ಲ ಡೀಟೇಲ್ಸ್ ಇರುತ್ತೆ, ನಿಮ್ಮ ಫೋನ್ ನಂಬರ್ ಸಮೇತ ಇರುತ್ತೆ. ಜಸ್ಟ್ ನಿಮಗೆ ಅಲ್ಲೇನು ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ಲ ಅದು ಮಾತ್ರ ಮಾಸ್ಕ್ ಆಗಿರುತ್ತೆ. ನೋಡೋದಲ್ಲ ಯಾವ ರೀತಿ ಮಾಸ್ಕ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ